ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಸ್ಪೆಷಲ್ ಆದಂತಹ ಟೇಸ್ಟಿಯಾದಂತಹ ಮಾವಿನ ಹಣ್ಣಿನ ಪಾಯಸನ ಮಾಡ್ತಾ ಇದ್ದೀನಿ. ಇವಾಗ ಸೀಸನ್ನು ಇನ್ನೂ ಇದೆ, ಮಾವಿನ ಹಣ್ಣು ಎಲ್ಲ ಕಡೆ ಸಿಗ್ತಾ ಇದೆ. ಸೊ ಅಷ್ಟರಲ್ಲಿ ಈ ಒಂದು ಪಾಯಸ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಇದನ್ನು ನೀವು ಗೆಸ್ಟ್ ಯಾರಾದರೂ ಬಂದಾಗ ಒಂದು 5 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಅಥವಾ ಇದನ್ನು ನೀವು ದೇವರ ಒಂದು ನೈವೇದ್ಯಕ್ಕೂ ಕೂಡ ಬೇಗನೆ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಸುಲಭ, ರುಚಿ ಅಂತೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಹಾಗೆಯೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇರೋರು ಹೊಸಬ್ರು ನನ್ನ ಚಾನಲ್ನ ದಯವಿಟ್ಟು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಇಷ್ಟ ಆದಲ್ಲಿ ಶೇರ್ ಕೂಡ ಮಾಡಿ. ಮೊದಲನೇದಾಗಿ ನಾವಿಲ್ಲಿ ಮಾವಿನ ಹಣ್ಣನ್ನು ಪಾಯಸನ ಮಾಡಬೇಕು ಅಂತ ಅಂದರೆ ನಾನಿಲ್ಲಿ 2 ಮಾವಿನ ಹಣ್ಣನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ 3, 4 ಎಷ್ಟು ಬೇಕಾದರೂ ಬಳಸಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಫ್ಲೇವರು ಬೇಡ, ತುಂಬ ಜಾಸ್ತಿ ಆಯಿತು ಅಂತ ಅಂದರೆ ನೀವಿಲ್ಲಿ 2 ಬಳಸಿದ್ರೆ ಸಾಕು. ಅಥವಾ ತುಂಬ ದಪ್ಪ ಇರೋವಂಥದ್ದು 1 ಬಳಸಿದ್ರೂ ಸಾಕಾಗುತ್ತೆ. ನಾನಿಲ್ಲಿ 2 ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜಲ್ಲಿರೋವಂಥದ್ದು. ನೋಡಿ, ಇದನ್ನೆಲ್ಲ ನಾನು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ನಾನು ಕೈಯಿಂದ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ಜಸ್ಟ್ ಒಂದು ರೌಂಡ್ ನೀವು ಮಾಡ್ಕೊಳ್ಬೋದು. ಇದು ತುಂಬ ಹಣ್ಣಾಗಿತ್ತಲ್ವ, ಹಾಗಾಗಿ ನಾನು ಕೈನಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ಇದರಲ್ಲಿ ಒಂದು ಸ್ವಲ್ಪ ನಾನು ಉಳಿಸ್ಕೊಂಡಿದ್ದೀನಿ. ಅದನ್ನು ನಾನು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ನಂತರ ನೋಡಿ, ನಾನಿಲ್ಲಿ ಸಬ್ಬಕ್ಕಿ, ಅಂದರೆ ತುಂಬ ಪುಟ್ಟದಾಗಿರುವಂತಹ ಸಬ್ಬಕ್ಕಿನ ಒಂದು 2 ಟೇಬಲ್ ಸ್ಪೂನು ನೀರಲ್ಲಿ ಒಂದು 1/4 ಗಂಟೆ ಹಿಂದೆಯೇ ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ, ಹಾಗೆಯೇ ವಾಟರ್ ಮಿಲ್ಲನ್ನು ಸೀಡ್ಸ್ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಅಥವಾ ನಿಮ್ಗೆ ಇಲ್ಲಿ ಯಾವ ಡ್ರೈ ಫ್ರೂಟ್ಸ್ ಬೇಡ ಅದನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಫಸ್ಟು ನಾವು ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿ ಇದನ್ನು ನಾವು ಹುರ್ಕೊಳ್ಳೋಣ. ಜಸ್ಟ್ 1 ನಿಮಿಷ ನಾವು ಹುರ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಯಾವುದೇ ರೀತಿ ಸಕ್ಕರೆನ ಬಳಸಿ ಪಾಯಸನ ಮಾಡ್ತಾ ಇಲ್ಲ. ಸೊ ಅದು ಕೂಡ ಒಂದು ವಿಶೇಷವಾದಂತಹ ಒಂದು ಪಾಯಸ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಇದನ್ನು ಕಂದು ಬಣ್ಣ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ವ, ಇದನ್ನು ಒಂದು ಬೌಲಿಗೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ತೆಗೆದಿಟ್ಕೊಂಡಿದ್ದೀನಿ. ನಂತರ ಇವಾಗ ಅದೇ ಪಾತ್ರೆಗೆ ನೋಡಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟೇ ನಾನಿಲ್ಲಿ ಶಾವಿಗೆನ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್. ಇದು ಜಸ್ಟ್ ತುಪ್ಪ ಇತ್ತಲ್ವ ಪಾತ್ರೆನಲ್ಲಿ, ಸೊ ಅದ್ರ ಜೊತೆಗೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಏನು ಹುರ್ಕೊಳ್ತಾ ಇಲ್ಲ, ನಾನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೋಡಿ ಸುಮಾರು ಒಂದು 3/4 ಗ್ಲಾಸ್ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ನನಗೆ ಶಾವಿಗೆ ಬೇಡ ಅಥವಾ ಸಬ್ಬಕ್ಕಿ ಬೇಡ ಅನ್ನೋರು ನೀವು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಕೊಳ್ಬೋದು. ಅದ್ರ ಬದಲಾಗಿ ನೀವು ಅಕ್ಕಿ ಕೂಡ ಇಲ್ಲಿ ಬಳಸಿ ಮಾಡ್ಕೊಳ್ಬೋದು. ಜಸ್ಟ್ ಇದು 2 ನಿಮಿಷ ಬೆಂದರೆ ಸಾಕು. ಅಂದರೆ ಅಷ್ಟರಲ್ಲಿ ನಾವು ನೋಡಿ, ಇಲ್ಲಿ ಒಂದು ಅರ್ಧ ಕಪ್ ನಾನು ಬೆಲ್ಲನ ಒಂದು ಪಾತ್ರೆಗೆ ಹಾಕಿದ್ದೀನಿ. ನಂತರ ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸಿ ಜಸ್ಟ್ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಇವಾಗ ರೆಡಿ ಆಗ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ಬೆಲ್ಲ ಕರಗಿದೆ. ಸೊ ಇದು ರೆಡಿ ಆಯಿತು. ಈ ಕಡೆ ನೋಡಿ, ಜಸ್ಟ್ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಶಾವಿಗೆ ಆಲ್ರೆಡಿ ರೋಸ್ಟೆಡ್ ಆಗಿರುತ್ತೆ, ಅಂದರೆ ರೋಸ್ಟ್ ಆಗಿರುವಂಥ ಶಾವಿಗೆ ಬಳಸಿರೋದಲ್ವ, ಹಾಗಾಗಿ ಸಬ್ಬಕ್ಕಿ ಕೂಡ ಸಾಕು. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇವಾಗ ನೋಡಿ, ಪಾಕನ ಇವಾಗ ಶೋಧಿಸ್ಕೊಂಡು ಹಾಕ್ಕೊಳ್ಳೋಣ. ಅದರಲ್ಲೂ ಕೂಡ ಕಸ ಕಡ್ಡಿ ಎಲ್ಲ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಸ್ಟವ್ನ ಆಫ್ ಮಾಡಿಕೊಂಡೆ ನಾನು ಆಲ್ರೆಡಿ. ಇದನ್ನು ಒಂದು 2 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಾನು. ನೋಡಿ, ಒಂದು 2 ನಿಮಿಷ ಆದಮೇಲೆ ಕಾಯಿಸಿರುವಂತಹ ಹಾಲನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಹಾಲು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು, ಯಾವುದೇ ರೀತಿ ಹೊಡೆಯೋದಿಲ್ಲ. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಇವಾಗ ಏಲಕ್ಕಿ ಪುಡಿ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ಟವ್ ಹಚ್ಚುವಂತಹ ಏನೂ ಇಲ್ಲಿ ಕೆಲಸ ಇರೋದಿಲ್ಲ ಸ್ನೇಹಿತರೆ. ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂತಹ ಈ ಒಂದು ಪಾಯಸನ
ಖಂಡಿತ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಲ್ಲನ ಬಳಸಿ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ಅನ್ನೋ ಕಾರಣಕ್ಕೆ. ರುಚಿ ಕೂಡ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಇಲ್ಲ ನನಗೆ ಸಕ್ಕರೆ ಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದು 2 ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಟಿದ್ನಲ್ವ. ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏನು ನಾನು ಫ್ರೈ ಮಾಡ್ಕೊಂಡಿದ್ದೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನು ಅರ್ಧ ಭಾಗ ನಾನೀಗ ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ನಿಮಿಷ ತಣ್ಣಗೆ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಬೆಲ್ಲ ಸೇರಿಸಿರೋದ್ರಿಂದ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಅಥವಾ ಇಲ್ಲ ನನಗೆ ಬೆಲ್ಲ ಬೇಡ, ಸಕ್ಕರೆನೇ ನಾನು ಬಳಸ್ತೀನಿ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಬೇಕಾದರೆ ಬಳಸ್ಬೋದು. ಬಟ್ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟೇ ಬಳಸಿ. ಯಾಕೆ ಅಂತ ಅಂದರೆ ಮಾವಿನ ಹಣ್ಣಲ್ಲೂ ಕೂಡ ಸ್ವೀಟ್ ಇರೋದ್ರಿಂದ ಜಾಸ್ತಿ ತುಂಬ ಸ್ವೀಟ್ ಆಗುತ್ತೆ, ಓವರ್ ಅಂತಲೇ ಅನಿಸ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ ಕಂಪ್ಲೀಟ್ ಇವಾಗ ತಣ್ಣಗಾದ್ಮೇಲೆ ಇವಾಗ ಮ್ಯಾಂಗೋ ಪ್ಯೂರಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಗೆ ಆದಮೇಲೆ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ, ತುಂಬ ಬಿಸಿ ಇದ್ದಾಗ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನಿಲ್ಲಿ ಬೆಲ್ಲನ ಹಾಕಿರೋದ್ರಿಂದ ಹಾಗೆ ಅದನ್ನು ಕರಗಿಸಿ ನಾನು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಇದು ನೀರು ಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಗಟ್ಟಿಯಾಗಿ ನೀವು ಮಾಡ್ಕೊಳ್ಳಿ. ನೋಡಿ ಇವಾಗ ಬಣ್ಣ ಯಾವ ರೀತಿ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ನೀವು ಸಕ್ಕರೆ ಹಾಕ್ತೀನಿ ಅನ್ನೋದಾದರೆ ಬಣ್ಣ ಈ ಥರ ಬರೋಲ್ಲ, ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬೆಲ್ಲನ ಬಳಸಿರೋದ್ರಿಂದ ಈ ಬಣ್ಣ ಬಂದಿದೆ. ನಾನಿಲ್ಲಿ ಶಾವಿಗೆ ಸಬ್ಬಕ್ಕಿ ಹಾಕಿ ಮಾಡಿರೋಂತಹ ಈ ಒಂದು ಮಾವಿನ ಹಣ್ಣು ಪಾಯಸ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ ಲಾಸ್ಟಲ್ಲಿ ನೋಡಿ ನಾನು ಮಾವಿನ ಹಣ್ಣನ್ನು ಉಳಿಸ್ಕೊಂಡಿದ್ನಲ್ವ, ಅದನ್ನು ಕೂಡ ಇವಾಗ ಲಾಸ್ಟಲ್ಲಿ ನೋಡಿ ಹಾಕಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನೂ ಹಾಕಿದ್ದೀನಿ, ಮಾವಿನ ಹಣ್ಣನ್ನು ಕೂಡ ಹಾಕಿದ್ದೀನಿ. ಅಥವಾ ನಿಮಗೆ ಈ ಥರ ಬೇಡ ಅನ್ನೋದಾದರೆ ನೀವು ಕಂಪ್ಲೀಟಾಗಿ ನೀವಿಲ್ಲಿ ಬರೀ ಮಾವಿನ ಹಣ್ಣೇ ಅಂದರೆ ಪ್ಯೂರಿನೇ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಇದು ಜಸ್ಟ್ ಆಪ್ಷನಲ್ ಅಷ್ಟೇ. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ಮಾವಿನ ಹಣ್ಣು ಸೀಸನ್ ಮುಗಿಯೋವಷ್ಟರಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ನೋಡಿ ಫೈನಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಕೊಂಡ್ರಲ್ಲ ಮಾವಿನ ಹಣ್ಣು ಪಾಯಸನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ನೀವು ಒಂದು ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಹಾಗೆಯೇ ಐಪ್ ಕೂಡ ಮಾಡೋದನ್ನು ಮರಿಬೇಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.